ಎಸ್, ಹಾಗಿದ್ರೆ ಏನ್ ನಡೀತು? FIR ರದ್ದು ಕೋರಿ ಅಲ್ಲು ಅರ್ಜುನ್ ಏನು ಅರ್ಜಿ ಹಾಕೊಂಡಿದ್ರು. ಆದ್ರೆ ಆ ಅರ್ಜಿಗೆ ಕತೆ ಏನಾಯ್ತು? ಈಗ ಅವರು ಅರೆಸ್ಟ್ ಆಗ್ಬಿಟ್ಟಿದ್ದಾರೆ ನಿಜ. ಹೈಕೋರ್ಟ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ರು ಅಲ್ಲು ಅರ್ಜುನ್, ಈ FIR ಅನ್ನೇ ರದ್ದು ಮಾಡಿ ಅಂತ. ದಾಖಲಾಗಿರುವಂತಹ FIRಗೂ ನನಗೂ ಯಾವುದೇ ಸಂಬಂಧ ಇಲ್ಲ, ನನ್ನ ವಿರುದ್ಧದ ಆರೋಪಗಳೆಲ್ಲವೂ ಸುಳ್ಳು, ಅಂದ್ರೆ ಈ ಘಟನೆ ಏನ್ ನಡೀತು ಅದಕ್ಕೂ ನನಗೂ ಸಂಬಂಧ ಇಲ್ಲ, ನಾನಲ್ಲ ಅದಕ್ಕೆ ಭಾಗಿದಾರ, ನನ್ನನ್ನ ಬಂಧಿಸಬಾರದು ಅಂತ ಅಲ್ಲು ಅರ್ಜುನ್ ಅರ್ಜಿ ಹಾಕಿರ್ತಾರೆ. 2 ದಿನಗಳ ಹಿಂದೆ ಅರ್ಜಿಯನ್ನು ಹಾಕಿದ್ದು ಅಲ್ಲು ಅರ್ಜುನ್. ಹೈಕೋರ್ಟ್ನಲ್ಲಿ ಮಧ್ಯಾಹ್ನ 2:30ಕ್ಕೆ ಅರ್ಜಿಯ ವಿಚಾರಣೆ ಇರುವಂತದ್ದು. ಹಾಗೆ ರಮೇಶ್ ನಮ್ಮ ಪ್ರತಿನಿಧಿ ಅವರು ಕೂಡ ಜಾಯಿನ್ ಆಗ್ತಾ ಇದ್ದಾರೆ. ಈ ಕೋರ್ಟ್ಗೆ ಸಂಬಂಧಪಟ್ಟ ಹಾಗಿನ ಹಿರಿಯ ವರದಿಗಾರರು. ರಮೇಶ್, ಈ ಒಟ್ಟು ಕೇಸನ್ನ ನೋಡ್ತಾ ಇದ್ದಂತ ಸಂದರ್ಭದಲ್ಲಿ ಅಲ್ಲು ಅರ್ಜುನ್ ಎಲ್ಲೋ ಒಂದ್ ಕಡೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆಂಟಿಸಿಪೇಟರಿ ಬೇಲ್ ಪಡಿಬಹುದಾ ಅನ್ನುವಂಥದ್ದು ಬಹಳ ಡಿಸೆಂಬರ್ 5-6ನೇ ತಾರೀಕಿನಂದೇ ಚರ್ಚೆ ಆಗ್ತಾ ಇದ್ದಂತ ವಿಚಾರ. ಬಹುಶಃ ಅವರು ಆ ಪ್ರಕ್ರಿಯೆಗೆ ಮುಂದೋಗಿರ್ಲಿಲ್ಲ ಅಂತ ಕಾಣಿಸುತ್ತೆ. FIR ರದ್ದುಪಡಿಸುವಂತ ನಿಟ್ಟಿನಲ್ಲಿ ಅವರು ಒಂದು ಪ್ರಕ್ರಿಯೆಗೆ ಮುಂದಾಗಿದ್ರು ಅಂತ ಕಾಣಿಸುತ್ತೆ. ಬಟ್ ಇಲ್ಲಿ ಅವ್ರಿಗೆ ಸ್ವಲ್ಪ ಹಿನ್ನಡೆ ಆದಂತ ರೀತಿಯಾಗಿ ಏನಾದ್ರು ಕಂಡು ಬರ್ತಾ ಇದೆಯಾ ರಮೇಶ್? ಜೊತೆಗೆ ಈ ಶುಕ್ರವಾರದಂದೇ ಬಂದಿರುವಂತದ್ದು ಕೂಡ ಬಹಳ ಚರ್ಚೆ ಗ್ರಾಸ ಆಗ್ತಾ ಇದೆ. ಆ ವಿಚಾರದ ಸ್ಟ್ರಾಟಜಿಯನ್ನ ಏನಾದ್ರು ರೂಪಿಸಿದಾರ ಅನ್ನೋದ್ರ ಕಡೆ ಗಮನ ಕೊಡೋದಾದ್ರೆ ರಮೇಶ್? ಖಂಡಿತ ಎಲ್ಲೋ ಒಂದ್ ಕಡೆ ಹಿನ್ನಡೆ ಆಗಿದೆ ಅಂತ ಹೇಳಬೇಕಾಗತ್ತೆ. ಯಾಕೆಂದ್ರೆ ಮನೆಯಲ್ಲಿ ಹೋಗಿ ಬಂಧನವನ್ನ ಮಾಡಿದ್ದಾರೆ. ಜೊತೆಗೆ ಈಗ ಹಿಂದೆನೆ ಅಂದ್ರೆ ಈಗ ಆಂಟಿಸಿಪೇಟರಿ ಬೇಲ್ ತಗೊಳ್ಳೋದಕ್ಕೆ ಅವಕಾಶ ಇತ್ತು. ಅದೇ ರೀತಿ ಈಗ ಪ್ರಕರಣ ರದ್ದು ಕೋರಿ ಏನು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅದರ ತುರ್ತು ವಿಚಾರಣೆಗೆ ಕೂಡ ಮನವಿಯನ್ನು ಮಾಡಬಹುದಿತ್ತು. ಈಗ ಮನವಿಯನ್ನು ಮಾಡಿದ್ದಾರೆ, ಇವತ್ತು ಮಧ್ಯಾಹ್ನ ವಿಚಾರಣೆಗೆ ಬರ್ತಾ ಇದೆ ಅನ್ನುವಂಥ ಮಾಹಿತಿ ಇದೆ. ಒಂದು ವೇಳೆ ಏನಾದರೂ ಹೈಕೋರ್ಟಲ್ಲಿ ಅಂದರೆ ಆಂಧ್ರ ಪ್ರದೇಶದ ಹೈಕೋರ್ಟ್ನಲ್ಲಿ ಏನಾದರೂ ತಡೆಯಾಜ್ಞೆ ಸಿಕ್ಕಿದ್ರೆ, ಏನು ಅಂದರೆ ಈ ಕೇಸ್ನ ವಿಚಾರಣೆಗೆ ಏನಾದರೂ ತಡೆಯಾಜ್ಞೆ ಸಿಕ್ಕಿದ್ರೆ ಆಗ ಖಂಡಿತ ಅದೊಂದು ದೊಡ್ಡ ರಿಲೀಫ್ ಆಗುತ್ತೆ ಅಲ್ಲು ಅರ್ಜುನ್ಗೆ. ಆಗ ಬಿಡುಗಡೆ ಮಾಡಬೇಕಾಗತ್ತೆ, ಯಾವುದೇ ಜಾಮೀನು ಇಲ್ಲದೇನೂ ಬಿಡುಗಡೆ ಮಾಡಬೇಕಾಗತ್ತೆ. ಹೀಗಾಗಿ ಈಗ ಕೋರ್ಟ್ ಏನು ಆದೇಶ ಕೊಡುತ್ತೆ, ಯಾಕಂದರೆ ಮಧ್ಯಂತರ ವಿಚಾರಣೆ ಇರೋದ್ರಿಂದ ಮಧ್ಯಂತರವಾಗಿ ರಕ್ಷಣೆ ಕೊಡಿ, ಯಾವುದೇ ಬಂಧನ ಆಗದಂಗೆ ರಕ್ಷಣೆ ಕೊಡಿ ಅಂತೇಳಿ ಕೇಳೋದಕ್ಕೂ ಕೂಡ ಅವಕಾಶ ಇದೆ. ಹೀಗಾಗಿ ಮಧ್ಯಾಹ್ನ ವಿಚಾರಣೆ ಸಂದರ್ಭದಲ್ಲಿ ಕೋರ್ಟ್ ಏನು ತೀರ್ಮಾನ ಕೈಗೊಳ್ಳುತ್ತೆ ರಮೇಶ್, ಹಾಗೆ